ಶುಭೋದಯ ವಿದ್ಯಾರ್ಥಿಗಳೇ. ಹಿಂದಿನ ಪಾಠದಲ್ಲಿ ನಾವು ಅಪಾಯದಿಂದ ಪಾರಾದ ಪಾರಿವಾಳಗಳು ಎಂಬ ಗದ್ಯಪಾಠವನ್ನು ಗಮನಿಸಿದ್ವಿ ಅಲ್ವಾ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಅಭ್ಯಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ಬೇಡನು ಬಲೆಯನ್ನು ಏಕೆ ಬೀಸಿದನು? ಉತ್ತರ: ಬೇಡನು ಬಲೆಯನ್ನು ಪಾರಿವಾಳಗಳನ್ನು ಹಿಡಿಯಲು ಬೀಸಿದನು. ಪ್ರಶ್ನೆ 2. ಕಾಗೆಯು ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತು? ಉತ್ತರ: ಕಾಗೆಯು ಪಾರಿವಾಳಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹುರಿದುಂಬಿಸಿತು. ಪ್ರಶ್ನೆ 3. ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು? ಉತ್ತರ: ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು. ಪ್ರಶ್ನೆ 4. ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಏಕೆ ಧನ್ಯವಾದ ಹೇಳಿದವು? ಉತ್ತರ: ಕಾಗೆ ಮತ್ತು ಇಲಿಗಳ ಸಹಾಯಕ್ಕೆ ಪಾರಿವಾಳಗಳು ಧನ್ಯವಾದ ಹೇಳಿದವು. ಪ್ರಶ್ನೆ 5. ಅಪಾಯದಿಂದ ಪಾರಾದ ಪಾರಿವಾಳಗಳು ಕಥೆಯ ನೀತಿ ಏನು? ಉತ್ತರ: ಒಗ್ಗಟ್ಟಿನಲ್ಲಿ ಬಲವಿದೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಇಷ್ಟೇ ಪ್ರಶ್ನೋತ್ತರಗಳಿದೆ. ಸುಲಭವಾಗಿದೆ. ಅರ್ಥ ಆಯ್ತಾ ಮಕ್ಕಳ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.